ಬೆಳಗಾವಿ ನಗರದ ಬಹುತೇಕ ಪೆಟ್ರೋಲ್ ಬಂಕ್ ಫುಲ್ ರಶ್ ಆಗಿದ್ದಾವೆ. ಆಜಂ ನಗರ, ವೈಭವ್ ನಗರ, ಕೊಲ್ಲಾಪುರ ಸರ್ಕಲ್, ಗಾಂಧಿನಗರ, ಚೆನ್ನಮ್ಮ ಸರ್ಕಲ್ ನಲ್ಲಿ ಪೆಟ್ರೋಲ್ಗೆ ಜನ ಮುಗಿಬಿದ್ದಿದ್ದಾರೆ. ನೋಡಿ, ಬೆಳಗಾವಿ ನಗರದ ಬಹುತೇಕ ಪೆಟ್ರೋಲ್ ಬಂಕ್ಗಳು ಫುಲ್ ರಶ್ ಆಗಿರೋದು. ಆಜಂ ನಗರ, ವೈಭವ್ ನಗರ, ಕೊಲ್ಲಾಪುರ ಸರ್ಕಲ್, ಗಾಂಧಿನಗರ, ಚೆನ್ನಮ್ಮ ಸರ್ಕಲ್ ನಲ್ಲಿ ಪೆಟ್ರೋಲ್ಗೆ ಜನ ಮುಗಿಬಿದ್ದು ಬಿಟ್ಟಿದ್ದಾರೆ. 4-5 ದಿನಗಳ ಕಾಲ ಪೆಟ್ರೋಲ್ ಸಿಗೋದಿಲ್ಲ ಅನ್ನೋ ಸುಳ್ಳು ಮೆಸೇಜಸ್ಗಳು ಓಡಾಡ್ತಾ ಇದ್ದಾವೆ. ಸಾಮಾಜಿಕ ಜಾಲತಾಣದಲ್ಲಿ ಪೆಟ್ರೋಲ್ ಸಿಗಲ್ಲ ಎಂಬ ಮೆಸೇಜ್ಗಳು ವೈರಲ್ ಆಗ್ತಾ ಇದ್ದಾವೆ. ಬಂಕ್ಗಳಿಗೆ ಮುಗಿಬಿದ್ದು ಪೆಟ್ರೋಲ್ ಹಾಕಿಸ್ಕೊಳ್ತಾ ಇದ್ದಾರೆ ಜನ. ಹೀಗಾಗಿ ನೋಡಿ, ಅಲ್ಲಿ ದೃಶ್ಯದಲ್ಲಿ ನಮಗೆ ತೋರಿಸ್ತಾ ಇದ್ದೀವಿ, ಎಲ್ಲ ಪೆಟ್ರೋಲ್ ಬಂಕ್ಗಳು ಫುಲ್ ರಶ್. ಕೇವಲ ಬೈಕ್ ಕಾರುಗಳಿಗೆ ಮಾತ್ರ ಅಲ್ಲಿ ನೋಡಿ ಬ್ಯಾರಲ್ ತಂದಿದ್ದಾರೆ ಕಾರುಗಳಲ್ಲಿ. ಮಧ್ಯೆ ಈಗ ಸದ್ಯ ವಾರ ನಡೀತಕ್ಕಂಥದ್ದು. ವಾರ ಸಾಕಷ್ಟು ದೇಶಗಳಲ್ಲಿ ಪರಿಣಾಮ ಬೀರುತ್ತಂಥ, ಆದರೂ ಭಾರತದಲ್ಲೂ ಕೂಡ ಗ್ಯಾಸ್ ಆಗಿರ್ಬೋದು, ಇಂಧನ ಆಗಿರ್ಬೋದು, ಸಾಕಷ್ಟು ಪರಿಣಾಮ ಬೀರ್ತಕ್ಕಂಥದ್ದು. ಆದರೂ ಕೂಡ ಕೇಂದ್ರ ಸರ್ಕಾರ ಯಾವುದೇ ರೀತಿ ಸಮಸ್ಯೆ ಇಲ್ಲ, ಜನರಿಗೆ ಸರಿಯಾದ ರೀತಿಯಲ್ಲಿ ಇಂಧನ ಹಾಗೂ ಗ್ಯಾಸ್ ಪೂರೈಕೆ ಮಾಡಲಾಗ್ತದೆ ಅನ್ನೋ ಒಂದು ಮಾತನ್ನು ಹೇಳ್ತಾರೆ. ಆದರೆ ಸದ್ಯ ಬೆಳಗಾವಿ ಜಿಲ್ಲೆಯಲ್ಲಿ ಸಾಕಷ್ಟು ಜನರು ಪ್ಯಾನಿಕ್ ಆಗಿದ್ದಾರೆ ಅಂತಲೇ ಹೇಳ್ಬೋದು. ನಿನ್ನೆ ಏನು ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಷಯ ಹೊರತಕ್ಕಂಥದ್ದು. ಹೀಗಾಗಿ ಆ ವಿಷಯನ ಕಂಡಂಥ ಜನರು ಸದ್ಯ ಈಗ ಏನು ಪೆಟ್ರೋಲ್ ಹಾಗೂ ಡೀಸೆಲ್ ಸಿಗೋದಿಲ್ಲ ಅನ್ನೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವಿಷಯ ಬಂದ ತಕ್ಷಣವೇ ಜನರು ಸಾಕಷ್ಟು ಪ್ಯಾನಿಕ್ ಆಗಿದ್ದಾರೆ. ಸದ್ಯ ಮುಗಿಬಿದ್ದು ಏನಂತ ಪೆಟ್ರೋಲ್ ಬಂಕ್ನಲ್ಲಿ ಪೆಟ್ರೋಲ್ ಹಾಕ್ಸ್ಲಿಕ್ಕೂ ಕೂಡ ಮುಂದಾಗಿದ್ದಾರೆ. ಹೀಗಾಗಿ ಸಾಕಷ್ಟು ಕಳೆದ 1 ತಾಸಿನಿಂದ ನಿಂತು ಪೆಟ್ರೋಲನ್ನು ಹಾಕಿಸ್ತಾ ಇದ್ದಾರೆ. ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಒಂದು ವಿಷಯವನ್ನು ಏನು ನೋಡಿದಂಥ ಸಾರ್ವಜನಿಕರು ಸಾಕಷ್ಟು ಅಂತಂದರೆ ಇನ್ನು 2 ದಿನದಲ್ಲಿ ನಮಗೆ ಪೆಟ್ರೋಲ್ ಹಾಗೂ ಡೀಸೆಲ್ ಸಿಗೋದಿಲ್ಲ, ಹಾಗಾಗಿ ಮುಂದಿನ ದಿನ ನಿಮಗೆ ಸಿಗದೇ ಇದ್ದರೆ ಕೂಡ ಸಾಕಷ್ಟು ತೊಂದರೆ ಆಗುತ್ತೆ ನಿಟ್ಟಿನಲ್ಲಿ ಏನು ಬೆಳಗಿನ ಜಾವನೆ ಸರತಿ ಸಾಲಿನಲ್ಲಿ ನಿಂತ್ಕೊಂಡು ಏನು ಪೆಟ್ರೋಲ್ ಹಾಗೂ ಡೀಸೆಲನ್ನು ಹಾಕಿಸ್ಲಿಕ್ಕೆ ಬಂದಿದ್ದಾರೆ. ಸಿಬ್ಬಂದಿಗಳ ಜೊತೆ ಮತ್ತು ಏನು ಗ್ರಾಹಕರು ಜಟಾಪಟಿ ನಡೆಸ್ತಾ ಇದ್ದಾರೆ. ನಮ್ಮ ಜೊತೆ ಒಬ್ಬರು ಈಗ ಗ್ರಾಹಕರಿದ್ದಾರೆ, ಅವ್ರನ್ನು ಕೂಡ ಮಾತಾಡ್ಸೋಣ. ಎಷ್ಟೊತ್ತಾಯ್ತು ರೀ ಮೇಡಮ್ ನೀವು ನಿಂತು? ನಾವು 2 ತಾಸು ಆಯ್ತು ನೋಡ್ರಿ, ಎಲ್ಲ ಸುತ್ತಾಡ ಬಂದಿವಿ. ಪೆಟ್ರೋಲ್ ಸಂಬಂಧ ಇಲ್ಲಿ ಬಂದು ಕ್ಯೂ ಹಚ್ಚಿವಿ. ಇಲ್ಲಿ ಬಂದು ಹಾಫ್ ಆನ್ ಅವರ್ ಆತ್ರಿ. ಏನಂತ ಇದ್ದಾರೆ ಇವ್ರು? ಪೆಟ್ರೋಲ್ ಸಿಗೋದಿಲ್ಲ ಅಂತ ಇದ್ದಾರೆ. ಏನು ಅಲ್ಲಂತೂ ಖಾಲಿ ಆಗೈತ್ರಿ. ಇಲ್ಲಿ ಇನ್ನು 2 ದಿನಕ್ಕೆ ಪೆಟ್ರೋಲ್ ಸಿಗೋದಿಲ್ಲ ಅಂತ ಇದ್ದಾರೆ. ಲಾಕ್ಡೌನ್ ಆಗೋ ಚಾನ್ಸಸ್ ಇದಾವೆ ಅಂತ ಇದ್ದಾರೆ. ಸೊ ಮನೆಯವರೆಲ್ಲ ಫ್ಯಾಮಿಲಿಯವರೆಲ್ಲ ಫೋನ್ ಹಚ್ಚಿ ಪೆಟ್ರೋಲ್ ಫುಲ್ ಮಾಡಿಸ್ಕೊರಿ ಅಂತ ಹೇಳಕತ್ತಾರೆ. ಏನು ಅಲ್ಲ, ಸರ್ಕಾರ ಹೇಳ್ತದೆ ಮತ್ತು ಈಗ ಎಲ್ಲ ಆಲ್ರೆಡಿ ಎಲ್ಲವೂ ಕರೆಕ್ಟ್ ಇದೆ. ಎಲ್ಲ ಸುಳ್ಳು. ಇದು ಬುದ್ಧಿ ಬರ್ಬೇಕ್ರಿ. ಈ ನಮ್ಮ ಜನ ಹಿಂದೂ ಮುಸ್ಲಿಮ್ ಅದು ಇದ್ರಾಗೆಲ್ಲ ಬ್ಯುಸಿ ಇಟ್ಕೊಂಡು ಇವ್ರಿಗೆ ಯಾಮಾರಿಸ್ತಿರಲ್ಲ, ಇವು ನಮ್ಮ ಜನರಿಗೆ ಬುದ್ಧಿ ಬರ್ಬೇಕ್ರಿ. ಯೂಸ್ಲೆಸ್ ಸರ್ಕಾರ ಇವರು ಅಂಬಾನಿ ಅಡಾನಿ ಅವ್ರಿಗೆ ಸಪೋರ್ಟ್ ಮಾಡ್ಕೊತ ಜನಸಾಮಾನ್ಯರೆಲ್ಲ ಇಲ್ಲಿ ಪಡೆದಾಡ್ಕೊತಿದ್ದಾರಲ್ಲ, ಇವ್ರಿಗೆಲ್ಲರಿಗೂ ಬುದ್ಧಿ ಬರ್ಬೇಕೀಗ. ಸರ್ಕಾರ ಚೂಸ್ ಮಾಡುವಾಗ ಏನು ನೋಡ್ಬೇಕು, ನಾವು ಎಜುಕೇಷನ್ ನೋಡಬೇಕು, ನಾವು ಒಳ್ಳೆ ನಮಗೇನು ಡೆವಲಪ್ಮೆಂಟ್ಸ್ ಕೊಡ್ತಾರೆ, ರೋಡ್ಸ್ ಕೊಡ್ತಾರೆ, ಅದನ್ನು ನೋಡೋದು ಬಿಟ್ಟು ಹಿಂದೂ ಮುಸ್ಲಿಮ್ ರಾಮ್ ಜೈ ಮುಸ್ಲಿಮ್ಸ್ ತೊಗೊಂಡು ಬಂದು ನಮ್ಮ ಆಯಿಲ್ ಮೊಹಮ್ಮದ್ ಇದನ್ನೆಲ್ಲ ಬಿಟ್ಟು ನಾವು ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡಿದ್ರೆ ಏನಾರ ಸರ್ಕಾರ ಮುಂದೆ ಬರ್ಬೋದು ರೀ. ಅತಿ ಯೂಸ್ಲೆಸ್ ಸರ್ಕಾರ ಅಂತೀನಿ ರೀ ನಾ. ಈ ಹೋಲ್ ಹಿಸ್ಟ್ರಿ ಆಫ್ ಇಂಡಿಯಾ ಒಳಗೆ ಅತಿ ಯೂಸ್ಲೆಸ್ ಸರ್ಕಾರ ಇದು. ಎಂತಂದರೆ ಸರ್ಕಾರ ವಿರುದ್ಧ ಏನು ಗ್ರಾಹಕರು ಕೂಡ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ಯಾಕಂತಂದರೆ ಸದ್ಯ ಏನಂತಂದರೆ ಇನ್ನೊಂದು ಗಂಟೆಯಲ್ಲಿ ಅಥವಾ ಇನ್ನೊಂದು 2 ಗಂಟೆಯಲ್ಲಿ ಪೆಟ್ರೋಲ್ ಸಿಗೋದಿಲ್ಲ, ಡೀಸೆಲ್ ಸಿಗೋದಿಲ್ಲ ಅನ್ನೋ ಏನು ಭಯಭೀತಿಯಾಗಿ ಸದ್ಯ ಬಂದು ಈಗ ಏನು ಏಕಾಏಕಿ ಪೆಟ್ರೋಲ್ನ ಹಾಕ್ಸ್ಕೊಂತ ಕೆಲಸಕ್ಕೂ ಏನು ಗ್ರಾಹಕರು ಮುಂದಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ವಿಶ್ವನಾಥ್ ಪಾಟೀಲ್ ಜೊತೆ ರಾಜೇಶ್ ಉಗಾರ್, ಗ್ಯಾರಂಟಿ ನ್ಯೂಸ್, ಬೆಳಗಾವಿ.